ಜೆಟ್ಲ್ಯಾಗ್ನಲ್ಲಿ ತಡರಾತ್ರಿಯವರೆಗೆ ಪಾರ್ಟಿ ಮಾಡಿದ್ದ ಪ್ರಕರಣ. ಜೆಟ್ಲ್ಯಾಗ್ನಲ್ಲಿ ತಡರಾತ್ರಿಯವರೆಗೆ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಗಾಗಿ ಠಾಣೆಗೆ ತೆರಳಿದ್ದಾರೆ ನಟ ದರ್ಶನ್. ಬೆಂಗಳೂರಿನ ಆರ್ಆರ್ ನಗರ ಮನೆಯಿಂದ ದರ್ಶನ್ ಹೊರಟಿದ್ದಾರೆ ಅನ್ನೋ ಮಾಹಿತಿ. ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು. ದುಬೈ ಪ್ರವಾಸದ ನಿಮಿತ್ತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದೀಗ ದುಬೈನಿಂದ ಚಿತ್ರತಂಡ ವಾಪಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಜರಾಗಲಿದ್ದಾರೆ. ಕಾಟೇರ ಚಿತ್ರತಂಡ ಇತರ ನಟರು ಕೂಡ ವಿಚಾರಣೆಗೆ ಹಾಜರು. ನಿಯಮ ಬಾಹಿರವಾಗಿ ಪಾರ್ಟಿ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆ ಬಳಿ ಪೊಲೀಸ್ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಯಾರ್ಯಾರಿಗೆ ನೋಟಿಸ್ ಹೋಗಿದ್ಯೋ ಅವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈಗಾಗಲೇ ದರ್ಶನ್ ರವರು ಆರ್ಆರ್ ನಗರದ ತಮ್ಮ ನಿವಾಸದಿಂದ ಠಾಣೆಯತ್ತ ಹೊರಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನುಳಿದಂತೆ ನಟ ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಶ್, ಚಿಕ್ಕಣ್ಣ ಇವರು ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. ನಟರು ವಿಚಾರಣೆಗೆ ಹಾಜರಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆ ಬಳಿ ಪೊಲೀಸ್ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಕಲ್ಪಿಸಲಾಗಿದೆ. ಜೆಟ್ಲ್ಯಾಗ್ ಪಬ್ನಲ್ಲಿ ಕಾಟೇರ ಸಕ್ಸಸ್ ಪಾರ್ಟಿಯನ್ನ ಮಾಡಲಾಗಿತ್ತು. ಇನ್ನು ಈ ಒಂದು ಪಬ್ಗೆ ಸಂಬಂಧಪಟ್ಟವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ, ವಿಚಾರಣೆಯನ್ನು ಎದುರಿಸಿದ್ದಾರೆ. ಅವತ್ತು ಯಾರ್ಯಾರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದಾರೆ. ಇನ್ನು ಪಬ್ ಕಡೆಯಿಂದಲೇ ಈ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಲಾಗಿತ್ತು ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ. ಆದರೆ ಅವಧಿ ಮೀರಿ ಕೂಡ ಪಾರ್ಟಿಯಲ್ಲಿ ಭಾಗಿಯಾದವರಿಗೆ ಕಾನೂನಾತ್ಮಕವಾಗಿ ಬಿಸಿ ಮುಟ್ಟಿಸಬೇಕಾದಂತಹ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿರೋದ್ರಿಂದ ಯಾರ್ಯಾರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಕಾಟೇರ ಸಕ್ಸಸ್ ಖುಷಿಯಲ್ಲಿ ಚಿತ್ರತಂಡ ಇದೆ. ಈ ನಡುವೆ ನೋಟಿಸ್ನ ಬಿಸಿಯನ್ನ ಕೂಡ ಎದುರಿಸಿದೆ. ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಆರ್ಆರ್ ನಗರ ನಿವಾಸದಿಂದ ಹೊರಟಿದ್ದಾರೆ. ಎಷ್ಟೊತ್ತಿಗೆ ಅವರು ತಲುಪಬಹುದು? ದರ್ಶನ್ ರವರ ಜೊತೆಗೆ ಇನ್ಯಾರ್ಯಾರು ಇವತ್ತು ವಿಚಾರಣೆಯನ್ನ ಎದುರಿಸಲಿದ್ದಾರೆ ಅಂತ? ಮಧುಶ್ರೀ, ಸಿಆರ್ಪಿಸಿ 160 ಅಡಿಯಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಪೊಲೀಸರು ಜನವರಿ 4ನೇ ತಾರೀಕು 1 ಗಂಟೆಯನ್ನ ಮೀರಿ, ಅಂದ್ರೆ ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತೆ ಕರ್ನಾಟಕ ಅಬಕಾರಿ ಕಾಯ್ದೆ ಎರಡನ್ನೂ ಉಲ್ಲಂಘನೆ ಮಾಡಿ 1 ಗಂಟೆ ಮಧ್ಯರಾತ್ರಿ 1 ಗಂಟೆ ಮುಗಿದ ನಂತರದಲ್ಲೂ ಪಾರ್ಟಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಜೆಟ್ಲ್ಯಾಗಿನ ಮಾಲೀಕರಿಗೆ ಮತ್ತೆ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಸೇರಿದಂತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ನಟ ದರ್ಶನ್, ಧನಂಜಯ, ಚಿಕ್ಕಣ್ಣ, ನೀನಾಸಂ ಸತೀಶು, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶು ಸೇರ್ಕೊಂಡಂತೆ 8 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಇವರು ವಿದೇಶದಲ್ಲಿ ಇದ್ದ ಕಾರಣವಾಗಿ ಹಾಜರಾಗಿರಲಿಲ್ಲ. ಪೊಲೀಸರ ಪ್ರಕಾರ 8ನೇ ತಾರೀಕು ಜನವರಿ 8ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇಂದು ವಿಚಾರಣೆಗೆ ಹಾಜರಾಗ್ತೀವಿ ಅಂತೇಳಿ ತನಿಖಾಧಿಕಾರಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆ ಮಾಹಿತಿಯ ಅನ್ವಯವಾಗಿ ಇವತ್ತು ಸುಮಾರು ಒಂದು 2:30-3 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿ ಹೇಳಿದ್ದವರು ಇದುವರೆಗೆ ವಿಚಾರಣೆಗೆ ಹಾಜರಾಗಿಲ್ಲ. ಏನಂತಂದ್ರೆ ಎಲ್ಲರೂ ಸಹಿತ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸಕ್ಕೆ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ವಿಚಾರಣೆಗೆ ಬಂದು ಹಾಜರಾಗ್ತಾರಂತ. ಇಲ್ಲಿ ಕಾನೂನು ಪ್ರಕಾರ ಏನಿದೆ ಅಂತ ನೋಡ್ಕೊಳ್ಳೋಕೆ ಹೋಗೋದಾದ್ರೆ ಅಬಕಾರಿ ಕಾಯ್ದೆ ಮತ್ತೆ ಕರ್ನಾಟಕ ಪೊಲೀಸ್ ಕಾಯ್ದೆ ಎರಡು ಏನ್ ಹೇಳುತ್ತೆ ಅಂತ ಅಂದ್ರೆ ಈ ಒಂದು ನಿಟ್ಟಿನಲ್ಲಿ 1 ಗಂಟೆ ತನಕ ಕರ್ನಾಟಕ ಸರ್ಕಾರದ ಒಂದು ಗೈಡ್ ಲೈನ್ಸ್ ಇದೆ. ಮಧ್ಯರಾತ್ರಿ 1 ಗಂಟೆ ತನಕ ಪಾರ್ಟಿಯನ್ನ ಮಾಡಬಹುದು, ಮದ್ಯವನ್ನ ಸರ್ವ್ ಮಾಡಬಹುದು, ಮತ್ತೆ ಮದ್ಯವನ್ನ ಸೇವನೆ ಮಾಡ್ಲಿಕ್ಕೆ ಯಾವುದೇ ರೆಸ್ಟೋರೆಂಟ್ ಆಗಲಿ, ಪಬ್ಗಾಗ್ಲಿ, ಬಾರ್ಗಾಗ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಆದ್ರೆ 1 ಗಂಟೆಯನ್ನ ಮೀರಿ ಬೆಳಗಿನ ಜಾವ 4 ಗಂಟೆ 5 ಗಂಟೆ ತನಕ ಪಾರ್ಟಿ ಮಾಡಿರುವಂತದ್ದು ಕಾನೂನನ್ನ ಉಲ್ಲಂಘನೆ ಮಾಡಿದ್ದೀರಾ ಅಂತ ಹೇಳಿ ಈಗಾಗಲೇ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿ ದರ್ಶನ್ ರವರ ನಿವಾಸಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆ ದಿನ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾಗಿರ್ಬೋದು ಮತ್ತೆ ಆ ದಿನ ಮಾಡಿದಂತ ತಪ್ಪು ಒಪ್ಪುಗಳಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಒಂದು ಸವಿಸ್ತಾರವಾದಂತ ಹೇಳಿಕೆಯನ್ನ ನೀಡಬೇಕಾಗುತ್ತೆ. ಮತ್ತೆ ಕಾನೂನು ಪ್ರಕಾರವಾಗಿ ಏನು ದಂಡ ಏನಾರು ಇದ್ರೆ ಅದನ್ನು ಸಹಿತ ಕಟ್ಟಬೇಕಾಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತ ಪ್ರಕ್ರಿಯೆಯನ್ನ ಮುಂದುವರಿಸಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಇದನ್ನ ಮಾಡ್ಕೊಂಡು ಹೋಗೋದಷ್ಟೇ ಸದ್ಯಕ್ಕೆ ಇರುವಂತ ಒಂದು ಮುಂದಿನ ಕಾನೂನು ದೃಷ್ಟಿಯ ದಾರಿ. ಇದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ಆಪ್ಷನ್ಗಳಿಲ್ಲ. ಮತ್ತೆ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನ ಜರುಗಿಸುವಂತ ಸೆಕ್ಷನ್ಗಳು ಸಹಿತ ಇದಾಗಿಲ್ಲ. ಹೀಗಾಗಿ ಈ 8 ಜನರು ಬಂದು ಒಂದು ಹೇಳಿಕೆಯನ್ನ ಕೊಟ್ಟು ಹೋಗ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಆ ಪಬ್ನ ಆ ಒಂದು ಓವರ್ ಟೈಮ್ ನಡೆಸಿದ್ದಂಥದ್ದು ಆ ಪಬ್ಬಿನ ಮಾಲೀಕ ಮತ್ತೆ ವ್ಯವಸ್ಥಾಪಕ ಒಂದು ಇದೇನಿದೆ ಆಡಳಿತ ವಿಭಾಗ ಏನಿದೆ ಅವ್ರದ್ದು ಪ್ರಮುಖವಾದಂತ ಅಬಕಾರಿ ಆಕ್ಟಿನ ಉಲ್ಲಂಘನೆ ಆಗಿದೆ. ಹೀಗಾಗಿ ಅವರು ಹೆಚ್ಚಿನ ರೀತಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಮತ್ತೆ ಯಾವುದೇ ಒಂದು ಪಬ್ಬಿನ ಮೇಲೆ ನಿರ್ದಿಷ್ಟವಾಗಿ 4-5 FIR ಗಳು ದಾಖಲಾದಂತಹ ಸಂದರ್ಭದಲ್ಲಿ ಆ ಒಂದು ಪಬ್ಬಿನ ಲೈಸೆನ್ಸ್ ಅನ್ನ ರದ್ದು ಮಾಡಿ ಅಂತ ಹೇಳಿ ಸಹಿತ ಪೊಲೀಸರು ಸಂಬಂಧಪಟ್ಟಂತೆ ಇಲಾಖೆಗೆ ಪತ್ರವನ್ನ ಬರೀಬಹುದು. ಇದಿಷ್ಟು
ಕಾನೂನು ಪರಿವ್ಯಾಪ್ತಿಯಲ್ಲಿ ಇರುವಂತಹ ಆಪ್ಷನ್ಗಳು. ಆದ್ರೆ ಇವತ್ತು ವಿಚಾರಣೆಗೆ ಹಾಜರಾಗುವಂತದ್ದು ಈಗ ಸದ್ಯಕ್ಕೆ ಬಾಕಿ ಇದೆ. ವಿಚಾರಣೆಗೆ ಹಾಜರಾದಂತ ಬಳಿಕ ಅವರ ಹೇಳಿಕೆಗಳು ಮತ್ತೆ ಅವರ ಸ್ಟೇಟ್ಮೆಂಟ್ಗಳನ್ನ ಅಧಿಕಾರಿಗಳು ದಾಖಲು ಮಾಡಿಕೊಂಡು ಇವತ್ತೇ ವಾಪಸ್ ಕಳಿಸ್ಕೊಡುವಂತ ಸಾಧ್ಯತೆಗಳಿದೆ ಮಧುಶ್ರೀ. ಇನ್ನು ಸ್ಟಾರ್ ನಟರು ಬರ್ತಾ ಇರುವುದರಿಂದ ವಿಚಾರಣೆಯನ್ನ ಎದುರಿಸುವುದಕ್ಕೆ ಪೊಲೀಸ್ ಠಾಣೆಯ ಸುತ್ತಮುತ್ತ ಯಾವ ರೀತಿಯ ಬಿಗಿ ಭದ್ರತೆ ಇದೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಯಾವ ರೀತಿಯ ಮಾಹಿತಿ ಲಭ್ಯವಾಗ್ತಿದೆ ಅಂತ? ಮಧುಶ್ರೀ, ಇಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಪ್ರತಿನಿತ್ಯ ಸಾಕಷ್ಟು ಜನ, ನೂರಾರು ಜನರು ದೂರನ್ನ ಕೊಡ್ಲಿಕ್ಕೆ ಮತ್ತೆ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಬರುವಂತದ್ದು ಇರುತ್ತೆ. ಅದೇ ರೀತಿಯಾಗಿ ಇವತ್ತು ಸಹಿತ ಬೆಳಗಿನ ಪೊಲೀಸ್ ಸ್ಟೇಷನ್ ಆಪರೇಟ್ ಆಗಿತ್ತು. ಆದ್ರೆ ಮಧ್ಯಾಹ್ನ ನಂತರದಲ್ಲಿ ಈ ಸ್ಟಾರ್ ನಟರು ಬರ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಅಭಿಮಾನಿಗಳು ಮತ್ತೆ ಅವರ ಫಾಲೋವರ್ಸ್ ಏನಿದ್ದಾರೆ ಅವರೆಲ್ಲರೂ ಸಹಿತ ಸ್ಟೇಷನ್ ಹತ್ರ ಸೇರ್ಕೊಂಡಿದ್ದಾರೆ. ಹೀಗಾಗಿ ಸ್ಟೇಷನ್ ಹತ್ರ ಒಂದಷ್ಟು ಬಂದೋಬಸ್ತನ್ನ ಮಾಡಿಕೊಂಡು ಟ್ರಾಫಿಕ್ ಇದು ರಾಜ್ಕುಮಾರ್ ಮುಖ್ಯ ರಸ್ತೆಯಲ್ಲಿ ಇರೋದ್ರಿಂದ ಟ್ರಾಫಿಕ್ ಯಾವುದೇ ರೀತಿಯಾಗಿ ವೈಲೇಷನ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಂಚಾರಿ ಪೊಲೀಸರು ಅಂದ್ರೆ ಮಲ್ಲೇಶ್ವರಂ ಸಂಚಾರಿ ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡು ಪೊಲೀಸರು ಒಂದು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದ ಹೆಚ್ಚಿನ ಒಂದು ಭದ್ರತೆ ಆಗಲಿ ಮತ್ತೊಂದಾಗ್ಲಿ ಮಾಡ್ಕೊಳ್ಳೋದಿಲ್ಲ. ಸ್ಟೇಷನ್ ಒಳಗಡೆ ಯಾರು ಬರಬಾರ್ದು ಮತ್ತೆ ಸ್ಟೇಷನ್ ಮುಂದೆ ಓಡಾಡುವಂತ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಳ್ಳಲಾಗಿದೆ ಮಧುಶ್ರೀ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಈಗಾಗಲೇ ಬೆಂಗಳೂರಿನ RR ನಗರ ನಿವಾಸದಿಂದ ಹೊರಟಿದ್ದಾರೆ ಠಾಣೆಯತ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಠಾಣೆಗೆ ರೀಚ್ ಆಗಲಿದ್ದಾರೆ ಕೂಡ.